ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡ್ತಾ ಇದ್ರಿ. ಚಿತ್ರದುರ್ಗದ ಹಿಂದೂ ಮಹಾಗಣಪತಿಯ ಒಂದು ಕಂಪ್ಲೀಟ್ ವಿಡಿಯೋ ಹಾಕಿ ಅಂತ ಹೇಳಿದ್ರಿ. ನಾನು ಸ್ಟಾರ್ಟಿಂಗಿಂದ ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿಯ ಒಂದು ಪ್ರಿಪ್ರೇಷನ್ ವಿಡಿಯೋದಿಂದ ಹಿಡಿದು ಇವತ್ತಿನವರೆಗೂ ಹಾಕ್ತಾ ಇದ್ದೀನಿ. ಹಾಗಾದರೆ ಇವತ್ತು ನಿಮಗೆ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ ಬನ್ನಿ. ಗೇಟಿಂದ ಹಿಂದೂ ಮಹಾಗಣಪತಿಯವರಿಗೆ ಲೈಟಿಂಗ್ಸ್ ಡೆಕೋರೇಷನ್ ಮಾಡಿದ್ದಾರೆ. ಹಿಂದೂ ಮಹಾಗಣಪತಿಯ ಒಂದು ಮುಂಭಾಗದಲ್ಲಿದ್ದೀವಿ. ಮುಂಭಾಗ ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ. ಪ್ರತಿ ಒಂದು ವರ್ಷ ಒಂದೊಂದು ಮಂಟಪ ಮಾಡ್ತಾರೆ. ಆ ಮಂಟಪಕ್ಕೆ ಒಂದೊಂದು ಹೆಸರಿಡ್ತಾರೆ. ಈ ವರ್ಷ ಆ ಮಂಟಪಕ್ಕೆ ಧರ್ಮಶ್ರೀ ಮಂಟಪ ಅಂತ ಹೆಸರಿಟ್ಟಿದ್ದಾರೆ. ಇದಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಫ್ರೆಂಡ್ಸ್, ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಾವು ಹೋಗಿದ್ದು 9 ಗಂಟೆ ಮೇಲೆ ಹೋಗಿದ್ವಿ. ಏಕೆಂದರೆ 9 ಗಂಟೆ ಹೋದರೆ ಆರಾಮ್ಸೆ ದರ್ಶನ ಮಾಡ್ಬೋದು. ಇಲ್ಲಾಂದರೆ ಬೇಗ ಹೋಗ್ಬಿಟ್ರೆ ತುಂಬ ರಶ್ ಇರುತ್ತೆ, ದರ್ಶನ ಮಾಡಲಿಕ್ಕೂ ಆಗಲ್ಲ. ನೀವೇನಾದರೂ ಹೋಗಬೇಕಂದ್ರೆ ಅಟ್ಲೀಸ್ಟ್ 8:30 9 ಗಂಟೆ ಮೇಲೆ ಹೋಗಿ. ತುಂಬಾ ರಶ್ ಕಡಿಮೆ ಇರುತ್ತೆ, ಆರಾಮಾಗಿ ದರ್ಶನ ಮಾಡ್ಕೊಂಬರ್ಬೋದು. ನೋಡಿ, ಇನ್ನೇನು ಗಣೇಶನ ಹತ್ರ ಬಂದಿದ್ದೀವಿ. ಕಣ್ತುಂಬ ಗಣೇಶನ ನೋಡಿಬಿಟ್ಟು ದರ್ಶನ ಮಾಡ್ಕೊಳ್ಳಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಇಲ್ಲೇ ಬಂದು ನೋಡಿ. ಏಕೆಂದರೆ ಇನ್ನೂ ಟೈಮ್ ಇದೆ. ಏಕೆಂದರೆ ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ 21 ದಿನಗಳ ಕಾಲ ಇಡ್ತಾರೆ. ಹಾಗೆ ಈ ತಿಂಗಳು 28ನೇ ತಾರೀಕು ಬೃಹತ್ ಶೋಭಾಯಾತ್ರೆ ಇದೆ. ಪ್ರತಿಯೊಬ್ಬರು ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಬಂದ್ವಿ. ಗಣೇಶನ ಒಂದು ಎದುರುಗಡೆನೆ ಒಂದು ಸ್ಟೇಜ್ ಮಾಡಿದ್ದಾರೆ. ಕೇಶವ ಹೆಗ್ಡೆ ಅಂತ ಒಂದು ಸಭಾಂಗಣ ಮಾಡಿದ್ದಾರೆ. ಅಲ್ಲಿ ಪ್ರತಿದಿನ ಒಂದೊಂದು ಪ್ರೋಗ್ರಾಮ್ ಇರುತ್ತೆ. ಇವತ್ತು ಒಂದೊಂದು ಪ್ರೋಗ್ರಾಮ್ ಇತ್ತು, ಭರತನಾಟ್ಯ ಪ್ರೋಗ್ರಾಮು, ಹಾಗೆ ಅದು ಇದು ಇತ್ತು. ಎಲ್ಲದನ್ನು ನೋಡಿದ್ವಿ. ತಮ್ಮ ಮುಂದೆ ತರ್ತಾ ಇದ್ದೇವೆ ನಮ್ಮ ಕರುನಾಡಿನ ಹೆಮ್ಮೆಯ ಹಿರಿಯ ಕವಿ ಕುವೆಂಪು ಅವರ ಸಾಹಿತ್ಯ ಇದು. ಕನ್ನಡ ಸಾರಸ್ವತ ಲೋಕಕ್ಕೆ ಮೊದಲ ಜ್ಞಾನಪೀಠ ಹಿರಿಮೆಯನ್ನು ತಂದಂಥವರು ಕುವೆಂಪುರವರು. ನೋಡಿ, ಹಿಂದೂ ಮಹಾಗಣಪತಿ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಆಚೆ ಬಂದ್ವಿ. ಆಚೆ ನೋಡಿದ ತಕ್ಷಣ ಮಕ್ಕಳಂತೂ ಸುಮ್ಮನೆ ಇರಲ್ಲ. ಯಾಕೆಂದರೆ ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಹಾಕಿದ್ದಾರೆ. ಕೆಲವೊಂದು ಆಟ ಆಡೋ ಗೇಮ್ಸು, ತಿನ್ನೋದು, ಅದು ಇದು ಇದೆ. ಅದನ್ನೆಲ್ಲ ನೋಡ್ತಾ ಇದ್ದೀವಿ.
ಕೊಡ್ಸೋಣ ಅಂತ ಹೇಳಿ. ನಾವು ಮನೆಗೆ ಹೊರಟ್ವಿ. ನೀವೇನಾದರೂ ಚಿತ್ರದುರ್ಗ, ಶಿವಮೊಗ್ಗ ಹಾಗೆ ಚಳ್ಳಕೆರೆ, ಹಿರಿಯೂರಾದರೆ ಇಲ್ಲೇ ಬಂದು ನೋಡಿ. ಹಾಗೆ ಇದನ್ನು ಮಿಸ್ ಮಾಡ್ಕೊಂಡ್ರು ನೀವು ಹಿಂದೂ ಮಹಾಗಣಪತಿಯ ಒಂದು ಬೃಹತ್ ಶೋಭಾಯಾತ್ರೆ ಇದೆ 28ನೇ ತಾರೀಕು, ಅದಕ್ಕಂತೂ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ವರ್ಷಕ್ಕೊಂದ್ಸರಿ ಮಾತ್ರ ಬರೋದು ನಮ್ಮ ಹಿಂದೂ ಮಹಾಗಣಪತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.